ಟೆಂಪಲ್ ಸಾಯಿ ಮಂದಿರದಲ್ಲಿ ಕೋಟಿ ಕೋಟಿ ಹಗರಣ. ಆಡಳಿತ ಮಂಡಳಿ ವಿರುದ್ಧ ಶ್ರೀರಾಮ ಸೇನೆ ಆರೋಪ. ಹುಬ್ಬಳ್ಳಿಯ ಹಳೇಕೋಟ್ ಸರ್ಕಲ್ ಹತ್ತಿರ ಇರುವ ಸಾಯಿ ಮಂದಿರದಲ್ಲಿ ಅವ್ಯವಹಾರ ಪ್ರಕರಣದ ಬಗ್ಗೆ ಇಂದು ಶ್ರೀರಾಮ ಸೇನೆ ಹಾಗೂ ಹಿಂದೂಪರ ಸಂಘಟನೆಗಳು ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು. ದೇವಸ್ಥಾನದಲ್ಲಿ ನಡೆದಿರುವ ಅವ್ಯವಹಾರ ಕುರಿತು ಕೆಲ ದಿನಗಳ ಹಿಂದಷ್ಟೇ ಜಿಲ್ಲಾಡಳಿತದಿಂದ ತನಿಖೆ ನಡೆಸುತ್ತಿದ್ದು, ಪ್ರಕರಣ ತನಿಖಾ ಹಂತದಲ್ಲಿದ್ದರೂ ದೇವಸ್ಥಾನದಲ್ಲಿ ಅವ್ಯವಹಾರ ಮುಂದುವರೆಸಿದ್ದಾರೆ ಎಂದು ಆಡಳಿತ ಮಂಡಳಿ ವಿರುದ್ಧ ಪ್ರಮೋದ್ ಮುತಾಲಿಕ್ ಅವರು ನೇತೃತ್ವದಲ್ಲಿ ಪ್ರತಿಭಟಿಸಲಾಯಿತು. ಅದು ತಿರುಪತಿ ದೇವಸ್ಥಾನ ಇರಬಹುದು, ಅಯ್ಯಪ್ಪನ ದೇವಸ್ಥಾನ ಇರಬಹುದು, ಹೀಗೆ ಅನೇಕ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ವಿಕೃತ ಮಾನಸಿಕತೆಗಳು, ಕಳ್ಳರು, ದರೋಡೆಕೋರರು, ಕೊಲೆಗಡಕರು ಇವತ್ತು ಆ ದೇವಸ್ಥಾನದ ಆಡಳಿತ ಮಂಡಳಿಗಳಿಗೆ ಹೋಗು ಅದನ್ನು ವ್ಯವಸ್ಥಿತವಾಗಿ ಪಾವಿತ್ರತೆಯನ್ನು ಹಾಳು ಮಾಡುವಂತಹ ಪ್ರವೃತ್ತಿ ನಡೀತಾ ಇದೆ. RSS, ವಿಶ್ವ ಹಿಂದೂ ಬಜರಂಗ ದಳ, ಶ್ರೀರಾಮ ಸೇನೆ ಸಂಘಟನೆ ನಾವು ಇದನ್ನ ವಿರೋಧ ಮಾಡ್ತಾ ಬಂದಿದ್ದೀವಿ. ನಮ್ಮ ದೇವಸ್ಥಾನದ ಪಾವಿತ್ರತೆ ಉಳಿಬೇಕು. ಮುಗ್ಧ ಭಕ್ತರ ಭಾವನೆಗಳಿಗೆ ಘಾಸಿ ಮಾಡುವಂತ, ಆಘಾತ ಮಾಡುವಂತ ಈ ಪ್ರಯತ್ನವನ್ನ ತಡಿಬೇಕು ಅಂತ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ. ಈಗ ಇಲ್ಲಿ ಹಳೆ ಕೋರ್ಟ್ ಪಕ್ಕದಲ್ಲಿರುವಂತಹ ಹುಬ್ಬಳ್ಳಿಯಲ್ಲಿರುವಂತಹ ಈ ಸಾಯಿ ಮಂದಿರ ಪ್ರಾರಂಭದಲ್ಲಿ ಬಹಳ ಚೆನ್ನಾಗಿ ನಡೀತಾ ಬಂತು. ಇಲ್ಲಿ ಅನ್ನದಾನ ಇದೆ, ಗೋಶಾಲೆ ಇತ್ತು, ಹೀಗೆ ಅನೇಕ ಭಕ್ತಿ ಭಾವನೆಯಿಂದ ಕೂಡಿದಂತ ಭಜನೆ, ಪೂಜೆ, ಆರತಿ ಇದೆಲ್ಲವೂ ನಡೀತಾ ಇತ್ತು. ಆದರೆ ಇತ್ತೀಚೆಗೆ ಕೆಲವೊಂದು ಜನ ಒಳಗಡೆಗೆ ಹೋಗೋ ದೇವಸ್ಥಾನದ ಮುಕ್ತ ಭಕ್ತರನ್ನ ದುರುಪಯೋಗಗೊಳ್ತಾ ಇದ್ದಾರೆ. ಮುಕ್ತ ಭಕ್ತರ ಕೊಟ್ಟಂತ ದೇಣಿಗೆಯನ್ನ ಲೂಟಿ ಹೊಡಿತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್ ಗುರುರಾಜ್ ಹಂಚಾಟೆ, ಭಾರತ ವೈಭವ ನ್ಯೂಸ್, ಹುಬ್ಬಳ್ಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.